ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮ್ಯಾಥ್ಸ್ ಮ್ಯಾಜಿಕ್. ಫ್ರೆಂಡ್ಸ್, ಇವತ್ತು ನಾವು ರಿಯಲ್ ಅನಾಲಿಸಿಸ್ ಬಗ್ಗೆ ನೋಡೋಣ. ರಿಯಲ್ ಅನಾಲಿಸಿಸ್ ಇದೇನಿದೆ, ನಮ್ಮ ಕೆ ಸೆಟ್ಗೆ 15 to 20% ಮಾರ್ಕ್ಸ್ ವೇಟೇಜ್ ಇರುತ್ತೆ. ಅದರಲ್ಲಿ ನಾವು ಇವತ್ತು ಫಸ್ಟ್ ಟಾಪಿಕ್ ಸೀಕ್ವೆನ್ಸ್ ಬಗ್ಗೆ ಮಾತಾಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ನೋಡಿ, ಸೀಕ್ವೆನ್ಸ್ ಎಲ್ಲರಿಗೂ ಗೊತ್ತಿದೆ. ಸೀಕ್ವೆನ್ಸ್ ಅಂದರೆ ಯಾವುದೇ ಒಂದನ್ನು ಅನುಕ್ರಮವಾಗಿ ಬರೆಯುವಂಥದ್ದು. ಸರಿ, a sequence is an ordered set of numbers a1, a2. Here a1, a2 represents the terms of the sequence and is denoted by an. ಏತ್ ಟರ್ಮ್ ಯಾವುದೇ ಒಂದು ನಂಬರ್ಸ್ನ ಸೀಕ್ವೆನ್ಸ್ ಆಗಿ ಬರೆದ್ರೆ ಅದನ್ನು ನಾವು ಸೀಕ್ವೆನ್ಸ್ ಅಂತ ಕರಿತೀವಿ. ಅದನ್ನು ಯಾವ ರೀತಿ ಡಿನೋಟ್ ಮಾಡ್ತೀವಿ ಅಂದರೆ an ಅಂತ ಡಿನೋಟ್ ಮಾಡ್ತೀವಿ. ಸೀಕ್ವೆನ್ಸ್ ಅಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಇನ್ಫೈನೈಟ್ ಸೀಕ್ವೆನ್ಸ್, ಮತ್ತೊಂದು ಫೈನೈಟ್ ಸೀಕ್ವೆನ್ಸ್. ಇನ್ಫೈನೈಟ್ ಸೀಕ್ವೆನ್ಸ್ ಅಂದ್ರೆ ಏನು ಅಂದ್ರೆ, ದ ನಂಬರ್ ಆಫ್ ಟರ್ಮ್ಸ್ ಏನಿರುತ್ತೆ ಇನ್ಫೈನೈಟ್ ಇರುವಂತಹ ಸೀಕ್ವೆನ್ಸ್ ನಂಬರ್ಸ್ನ ನಾವು ಇನ್ಫೈನೈಟ್ ಸೀಕ್ವೆನ್ಸ್ ಅಂತ ಕರಿತೀವಿ. ನೋಡಿ, ಫಾರ್ ಎಕ್ಸಾಂಪಲ್ ದ ಸೆಟ್ ಆಫ್ ನಂಬರ್ಸ್ 2, 4, 6, 8 ಅಂಡ್ ಸೋ ಆನ್. ಇದಕ್ಕೆ ಯಾವುದೇ ರೀತಿಯಾದ ಒಂದು ಎಂಡ್ ಪಾಯಿಂಟ್ ಇಲ್ಲ, ಸೊ ಅದನ್ನ ಇನ್ಫೈನೈಟ್ ಸೀಕ್ವೆನ್ಸ್ ಅಂತ ಕರಿತೀವಿ. ಅಂಡ್ ಇದನ್ನ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ 2n. ಈ 2n ಅನ್ನ ನಾವು nth ಟರ್ಮ್ ಅಂತ ಕರಿತೀವಿ. ಹೌದಾ? ಎಲ್ಲಿ ತನಕ ಎನ್ ಇರುತ್ತೆ, ಯಾವ ನಂಬರ್ ಎನ್ ಇರುತ್ತೋ ಅದನ್ನ ಮಲ್ಟಿಪ್ಲೈಡ್ ಬೈ 2 ಮಾಡಿದ್ರೆ ನಮಗೆ ಇದು ಸಿಗುತ್ತೆ. ಹೌದಾ? ಇವನ್ ನಂಬರ್ಸ್ ಅಂದ್ರೆ ಏನು, 2 ಮಲ್ಟಿಪ್ಲೈಸ್. ಸೊ ಅದನ್ನು ನಾವು an ಏನಂತ ಬರಿತೀವಿ, 2n ಅಂತ ಬರಿತೀವಿ. ಈ 2n ಏನಿದೆ nth ಟರ್ಮ್ ಆರ್ ಜನರಲ್ ಟರ್ಮ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಾಪರ್ ಡೆಫಿನೇಷನ್ ನೋಡಿ. ಸೀಕ್ವೆನ್ಸ್, ಅ ಸೀಕ್ವೆನ್ಸ್ ಆಫ್ ನಂಬರ್ ಈಸ್ ಅ ಫಂಕ್ಷನ್ ಹೂಸ್ ಡೊಮೇನ್ ಈಸ್ ಅ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಇದರ ಡೊಮೇನ್ ಏನಿರುತ್ತೆ, ನ್ಯಾಚುರಲ್ ನಂಬರ್ಸ್ದು ಸೆಟ್ ಆಗಿರುತ್ತೆ. ಕೋ ಡೊಮೇನ್ ಏನಿರುತ್ತೆ, ರಿಯಲ್ ನಂಬರ್ಸ್ದು ಸೆಟ್ ಆಗಿರುತ್ತೆ. ಓಕೆ, ನೋಡಿ ಎಕ್ಸಾಂಪಲ್ಸ್. -1 to the power an. ಇದು ಏನಿದೆ, ಇನ್ಫೈನೈಟ್ ಸೀಕ್ವೆನ್ಸ್. ಹೌದಾ? -1 + 1 -1 + 1 ಇದು ಇನ್ಫೈನೈಟ್ ಸೀಕ್ವೆನ್ಸ್. ನೆಕ್ಸ್ಟ್ ಏನಿದೆ, n - 1 ಡಿವೈಡೆಡ್ ಬೈ n. ನೋಡಿ, ಫಸ್ಟ್ ವ್ಯಾಲ್ಯೂನ n 1 ತಗೊಂಡ್ರೆ 1 - 1/1 ದಟ್ ಇಸ್ 0. ಅದೇ 2 ತಗೊಂಡ್ರೆ ಏನ್ ಬರುತ್ತೆ, 1/2 ಬರುತ್ತೆ. ನೋಡಿ, 2 - 1 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ಸ್ ಟು 1/2. ಸೊ ಆನ್. ಹೌದಾ? 0, 1/2, 2/3, ಸೊ ಆನ್. ಇದೇನಿದೆ, ಇನ್ಫೈನೈಟ್ ಸೀಕ್ವೆನ್ಸ್. ಹೌದಾ? ನೆಕ್ಸ್ಟ್ ಅದೇ ರೀತಿ 1/n. ಸಪೋಸ್ ವಿ ಟೇಕ್ n is equals to 2 means 1/2. Suppose we took n is equals to 3, 1/3. Suppose we took n is equals to 18 ಅಂದ್ರೆ 1/18. ಈ ರೀತಿ ಇನ್ಫೈನೈಟ್ ಆಗಿ ನಾವು ಸೀಕ್ವೆನ್ಸ್ ನ ಬರೀಬಹುದು. ಇವು ಮೂರು ಏನಿದಾವಲ್ಲ, ಇವು ಇನ್ಫೈನೈಟ್ ಸೀಕ್ವೆನ್ಸ್ಗೆ ಎಕ್ಸಾಂಪಲ್ಸ್. ನೆಕ್ಸ್ಟ್ ನೋಡಿ, ಟೈಪ್ಸ್ ನೋಡೋಣ ಸೀಕ್ವೆನ್ಸ್. ಓಕೆ, ಟೈಪ್ಸ್ ಆಫ್ ಸೀಕ್ವೆನ್ಸ್. ಟೋಟಲಿ ದೇರ್ ಆರ್ 3 ಟೈಪ್ಸ್: ಕನ್ವರ್ಜೆಂಟ್ ಸೀರೀಸ್, ಡೈವರ್ಜೆಂಟ್ ಸೀರೀಸ್ ಅಂಡ್ ಆಸಿಲೇಟಿಂಗ್ ಸೀರೀಸ್. Convergent series ಅಂದ್ರೆ when we find the nth term of a sequence an and if we compute then it is exist limit as well as finite ಇದ್ರೆ ಅದನ್ನ ಕನ್ವರ್ಜೆಂಟ್ ಅಂತ ಹೇಳ್ತೀವಿ. ಹೌದಾ? ನಾವು ಯಾವುದೇ ಒಂದು nth ಟರ್ಮ್ ನ ತಗೊಂಡು ಅದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರೆ, nth ಟರ್ಮ್ ನ ತಗೊಂಡು ಅದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಲಿಮಿಟ್ ಎಕ್ಸಿಸ್ಟ್ ಆಗಬೇಕು ಆಸ್ ವೆಲ್ ಆಸ್ ಅದೇನಿರಬೇಕು, ಫೈನೈಟ್ ಇರಬೇಕು. ಹಾಗಾದ್ರೆ ಅದನ್ನ ನಾವು ಕನ್ವರ್ಜೆಂಟ್ ಅಂತೀವಿ. ಇನ್ನು ಡೈವರ್ಜೆಂಟ್ ಅಂದ್ರೆ ಇಟ್ ಕ್ಯಾನ್ ನೆವರ್ ದಿ ಕನ್ವರ್ಜೆಂಟ್. ಇದೇನಾಗಿರುತ್ತೆ, ಕನ್ವರ್ಜೆಂಟ್ ಆಗಿರಲ್ಲ. ಅಲ್ಲಿ ಏನಾಗುತ್ತೆ, ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಓಕೆ, ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್, ಡೈವರ್ಜೆಂಟ್. ಇನ್ನು ಆಸಿಲೇಟಿಂಗ್ ಅಂದ್ರೆ ನಾಟ್ ಕನ್ವರ್ಜೆಂಟ್ ನಾರ್ ಡೈವರ್ಜೆಂಟ್. ಓಕೆ, ಸಿಂಪಲ್ ಆಗಿ ಡೆಫಿನೇಷನ್ಸ್ ನೆನ್ಪಿಟ್ಕೊಳ್ಳೋದು ಸಿಂಪಲ್. ಕನ್ವರ್ಜೆಂಟ್ ಅಂದ್ರೆ ಲಿಮಿಟ್ ಎಕ್ಸಿಸ್ಟ್ ಆಗಬೇಕು, ಫೈನೈಟ್ ಆಗಿರ್ಬೇಕು, ಅದನ್ನ ಕನ್ವರ್ಜೆಂಟ್ ಅಂತೀವಿ. ಅದೇ ರೀತಿ ಡೈವರ್ಜೆಂಟ್ ಅಂದ್ರೆ ಲಿಮಿಟ್ ಎಕ್ಸಿಸ್ಟ್ ಆಗಿರಲ್ಲ, ಅದನ್ನ ಡೈವರ್ಜೆಂಟ್ ಅಂತೀವಿ. ಯಾವುದು ಕನ್ವರ್ಜೆಂಟು ಇರಲ್ಲ, ಡೈವರ್ಜೆಂಟು ಇರಲ್ಲ, ಅದನ್ನ ಆಸಿಲೇಟಿಂಗ್ ಅಂತ ಕರಿತೀವಿ. ನೋಡ್ರಿ, a convergent sequence is one whose limit exists and finite. ಹೌದಾ? ನೆಕ್ಸ್ಟ್ ಡೈವರ್ಜೆಂಟ್,
a divergent sequence is one whose limit does not exist, or we get answer plus infinity or minus infinity. ಅದನ್ನ ಏನಂತ ಕರಿತೀವಿ? ಡೈವರ್ಜೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಆಸಿಲೇಟಿಂಗ್ ಅಂದ್ರೆ a sequence which is neither convergent nor divergent. Example -1 to the power n. ನೋಡ್ರಿ, ಇದು ಯಾವುದೇ ಸಿಂಗಲ್ ಪಾಯಿಂಟಿಗೆ ಇದು ಕನ್ವರ್ಸ್ ಆಗಲ್ಲ. ಒಮ್ಮೆ ಪಾಸಿಟಿವ್, ಒಮ್ಮೆ ನೆಗೆಟಿವ್, ಒಮ್ಮೆ ಪಾಸಿಟಿವ್, ಒಮ್ಮೆ ನೆಗೆಟಿವ್. ಸಪೋಸ್ n is equals to 2 ತಗೊಂಡ್ರೆ -1 to the power 2 ಸ್ಕ್ವೇರ್ ಏನಾಗುತ್ತೆ? ಇದರದ್ದು +1 ಆಗುತ್ತೆ. ಹೌದಾ? ಅದೇ ರೀತಿ -1 to the power 3 ತಗೊಂಡ್ರೆ ಏನಾಗುತ್ತೆ? -1. ನೆಕ್ಸ್ಟ್ ಅದೇ 4 ತಗೊಂಡ್ರೆ ಏನಾಗುತ್ತೆ? ಅಗೇನ್ 4 ತಗೊಂಡ್ರೆ +1, 5 ತಗೊಂಡ್ರೆ -1. ಹೌದಾ? ಇದು ಯಾವುದೋ ಸಿಂಗಲ್ ಪಾಯಿಂಟಲ್ಲಿ ಕನ್ವರ್ಸ್ ಆಗಲ್ಲ. ಸೊ ಇದು ಆಸಿಲೇಟಿಂಗ್ ಸೀಕ್ವೆನ್ಸಿಗೆ ಬೆಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಈ ಆಸಿಲೇಟಿಂಗ್ ಸೀಕ್ವೆನ್ಸ್ನ ಮತ್ತೆ ಎರಡರಲ್ಲಿ ಡಿವೈಡ್ ಮಾಡ್ತೀವಿ. ಒಂದು ಆಸಿಲೇಟಿಂಗ್ ಫೈನೈಟ್ಲಿ, ಇನ್ನೊಂದು ಆಸಿಲೇಟಿಂಗ್ ಇನ್ಫೈನೈಟ್ಲಿ. An oscillating sequence which is bounded is called oscillating finitely, and which is not bounded or unbounded is called oscillating infinitely. ನೋಡಿ ಎಕ್ಸಾಂಪಲ್ ನೋಡಿ, -1 to the power n ಇದು ಆಸಿಲೇಟಿಂಗ್ ಫೈನೈಟ್ಲಿಗೆ ಎಕ್ಸಾಂಪಲ್. ಹೌದಾ? ಬಿಕಾಸ್ -1 to the power n is a bounded sequence. ನಿಮಗೆಲ್ಲರಿಗೂ ಗೊತ್ತಿದೆ, ಇಟ್ ಲೈಸ್ ಬಿಟ್ವೀನ್ -1 to +1. So, an oscillating sequence which is bounded is called oscillating finitely, which is unbounded is called oscillating infinitely. Next ನೋಡಿ, wait. Okay, next ನೋಡಿ, convergent of a sequence. The sequence an of a number is said to be convergent to a number L. ನೋಡಿ, ಹಾಗಂದ್ರೆ ಏನಂದ್ರೆ, it is written as limit n tends to infinity an is equals to L for all positive integer m such that an minus L is less than epsilon for all n is greater than or equals to m. Okay, ನೋಡಿ, convergent of a sequence. For example ನೋಡಿ, ಈಗ ನಾನು ಸೀಕ್ವೆನ್ಸ್ ತೊಗೊತೀನಿ 1/n. ಓಕೆ, ಇದರ ವ್ಯಾಲ್ಯೂಸ್ ಏನೇನು ಬರ್ತವೆ? 1, 1/2, 1/3 ಸೊ ಆನ್ ಬರ್ತಾ ಹೋಗ್ತಾರೆ. ಹೌದಾ? ನೋಡಿ, 1/n, 1, 1/2, 1/3 ಆ್ಯಂಡ್ ಸೊ ಆನ್. ಓಕೆ, ಇದನ್ನು ನಾವು ಗ್ರಾಫಲ್ಲಿ ರಿಪ್ರೆಸೆಂಟ್ ಮಾಡಿದ್ರೆ ಹೇಗೆ ಬರುತ್ತೆ? ಹೌದಾ? ನೋಡಿ, ಒಂದು ಸ್ಟ್ರೇಟ್ ಲೈನಲ್ಲಿ 1, 1/2, 1/3 ಹೌದಾ? ಅದೇ ಹೀಗೆ ತಗೊಂಡ್ರೆ ನೋಡಿ, 1, 1/3, 1/2 ಹೌದಾ? ಅಂಟಿಲ್ n ಅಪ್ರೋಚಸ್ ಟು ಇನ್ಫಿನಿಟಿ ಏನಾಗುತ್ತೆ? ಅದು ಗ್ರಾಫ್ ಈ ಥರ ಬರುತ್ತೆ. ಹೌದಾ? ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫಂಕ್ಷನ್ಸ್ ಆ್ಯಂಡ್ ಕನ್ವರ್ಜೆಂಟ್ ಪಾಯಿಂಟ್. ಹೌದಾ? ಈ ಫಂಕ್ಷನ್ಸಿಗೂ ಕನ್ವರ್ಜೆಂಟ್ ಪಾಯಿಂಟಿಗೂ ಏನಾಗುತ್ತೆ? ಡಿಸ್ಟೆನ್ಸು ವೆರಿ 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 ಸ್ಮಾಲ್ ಇರುತ್ತೆ. ಹೌದಾ? ಆ ಸ್ಮಾಲ್ ಡಿಸ್ಟೆನ್ಸನ್ನೇ ನಾವು ಎಪ್ಸಲಾನ್ ಅಂತ ಡಿನೋಟ್ ಮಾಡ್ತೀವಿ. ಓಕೆ, ನೋಡಿ, ಇನ್ನೂ ಡೀಟೇಲ್ ಆಗಿ ನೋಡಿ. ಇದು 1 ಹೌದಾ? ಈ ರೀತಿ ತಗೊಂಡೆ ನಾನು. ಹೌದಾ? 1, 2, 3, 4 ಹೌದಾ? ಸೊ ಆನ್. ಈಗ ಇಲ್ಲಿ ಇದು n ಇರುತ್ತೆ. ಹೌದಾ? ಸೊ n ವ್ಯಾಲ್ಯೂ 1 ತಗೊಂಡ್ರೆ 1 ಬರುತ್ತೆ, 2 ತಗೊಂಡ್ರೆ 1/2, 1/3 ಓಕೆ, ಹೀಗೆ ಸೊ ಆನ್ ಹೋಗ್ತಾ ಇರುತ್ತೆ. ಸೊ ಇದು ಗ್ರಾಫ್ ಹೇಗೆ ಬರುತ್ತೆ? 1 ಇಂದ ಈ ರೀತಿ ಹೋಗ್ತಾ ಆಗುತ್ತೆ.
ಅದ 1 ಇಂದ 1/2 ಡಿಸ್ಟೆನ್ಸ್ ಎಷ್ಟಿದೆ? ಹಾಫ್ ಇದೆ. ಅದೇ 1/2 1/3 ಡಿಸ್ಟೆನ್ಸ್ ಎಷ್ಟಿದೆ? 1/6 ಇದೆ. ಹೌದಾ? ಹಾಗೆ ಇಲ್ಲಿ ಲಾಸ್ಟ್ ನಂಬರ್ಗೆ ಏನಿದೆ ಡಿಸ್ಟೆನ್ಸು ತುಂಬ ಸ್ಮಾಲ್ ಇರುತ್ತೆ. ಹೌದಾ? ವೆನ್ಎವರ್ n ಈಸ್ ಈಕ್ವಲ್ಸ್ ಟು ಇನ್ಫಿನಿಟಿ, ವೆನ್ಎವರ್ n ಈಸ್ ಈಕ್ವಲ್ಸ್ ಟು ಇನ್ಫಿನಿಟಿ, ಡಿಸ್ಟೆನ್ಸ್ ಈಸ್ ವೆರಿ ಸ್ಮಾಲ್ ಇರುತ್ತೆ. ಸೊ ಆ ಸ್ಮಾಲ್ ಡಿಸ್ಟೆನ್ಸ್ನ ನಾವೇನಂತ ಕರಿತೀವಿ? ಎಪ್ಸಲಾನ್ ಅಂತ ಕರಿತೀವಿ. ಓಕೆ, ವೆನ್ ಸಚ್ ಕಂಡೀಷನ್ ಹ್ಯಾಪನ್, ಅದನ್ನು ನಾವೇನಂತ ಕರಿತೀವಿ? ಕನ್ವರ್ಜೆಂಟ್ ಆಫ್ ಅ ಸೀಕ್ವೆನ್ಸ್ ಅಂತ ಕರಿತೀವಿ. ನೋಡಿ, ಇಫ್ ದ ಲಿಮಿಟ್ ಆಫ್ ಅ ಸೀಕ್ವೆನ್ಸ್ an ಎಕ್ಸಿಸ್ಟ್, ದೆನ್ ದ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್. ಯಾವಾಗ ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಅದನ್ನು ನಾವು ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ ಕರಿತೀವಿ. ಓಕೆ, a sequence an converges to number L, then we can write limit n tends to infinity an is equals to L. Okay, if no such L exists, then we say limit of sequence does not exist or it is not a ಕನ್ವರ್ಜೆಂಟ್. ನಾ ಮೊದಲೇ ಹೇಳಿದಾಗೆ ಕನ್ವರ್ಜೆಂಟ್ ಲಿಮಿಟ್ ಎಕ್ಸಿಸ್ಟ್ ಆದರೆ ಅದನ್ನು ಕನ್ವರ್ಜೆಂಟ್ ಅಂತೀವಿ, ಲಿಮಿಟ್ ಎಕ್ಸಿಸ್ಟ್ ಆಗಲಿಲ್ಲ ಅಂದರೆ ಅದನ್ನು ಡೈವರ್ಜೆಂಟ್ ಅಂತ ಹೇಳ್ತೀವಿ. ಒಂದು ಸ್ಮಾಲ್ ರಿಸಲ್ಟ್ ಇದೆ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಲಿಮಿಟ್ ಆಫ್ ಅ ಸೀಕ್ವೆನ್ಸ್ ಇಫ್ ಇಟ್ ಎಕ್ಸಿಸ್ಟ್ ದೆನ್ ಇಟ್ ಈಸ್ ಯೂನಿಕ್. ಯಾವಾಗ ಲಿಮಿಟ್ ಎಕ್ಸಿಸ್ಟ್ ಬರುತ್ತೆ ಅದೇನಿರಬೇಕು? ಕಂಪಲ್ಸರಿ ಯೂನಿಕ್ ಆಗಿ ಇರಬೇಕು. ಲೆಟ್ an be a sequence then exists to L, that is limit n tends to infinity an is equals to, okay, let an be a sequence and exists to L, that is limit n tends to infinity an is equals to L. ನಾವೇನು ಮಾಡಬೇಕು? ಪ್ರೂವ್ ಮಾಡಬೇಕು. ಟು ಪ್ರೂವ್ L ಈಸ್ ಈಕ್ವಲ್ಸ್ ಟು L ಡ್ಯಾಶ್ ಈಕ್ವಲ್ಸ್ ಟು L ಅಂತ ಪ್ರೂವ್ ಮಾಡಬೇಕು. ಹೌದಾ? ನೋಡಿ, ಅಸ್ಯೂಮ್ ದಟ್ L ಈಸ್ ನಾಟ್ ಅ ಯೂನಿಕ್. ಫಸ್ಟ್ಲಿ ವಿ ಹ್ಯಾವ್ ಟು ಅಸ್ಯೂಮ್ L ಈಸ್ ನಾಟ್ ಅ ಯೂನಿಕ್. ಇಟ್ ಮೀನ್ಸ್ there exists another L dash which is not equals to L such that limit n tends to infinity an is equals to L dash. ನಾವು ಸೀಕ್ವೆನ್ಸ್ ಡೆಫಿನಿಷನ್ನ ಅಪ್ಲೈ ಮಾಡಬೇಕಿಲ್ಲ. ನೋಡಿ, ನಾವು ಲಿಮಿಟ್ an is equals to L implies for every epsilon is greater than 0. Okay, there exists m greater than 0 such that an minus L is less than epsilon for all n is greater than or is equals to m. ನೋಡಿ, such conditions. Okay, ಅದೇ an is equals to L dash ಇದ್ದಾಗ every epsilon dash is greater than 0. There exists m dash is always greater than 0 such that an minus L dash less than epsilon dash. ಓಕೆ, ನೋಡಿಲ್ಲ ಅದು ಯಾವ ರೀತಿ ಕಂಡೀಷನ್ ಬರುತ್ತಪ್ಪ ಅಂದರೆ, ಸಪೋಸ್ ಇದು ಎಮ್, ಇಲ್ಲಿ ಎಮ್ ಡ್ಯಾಶ್. ಹೌದಾ? ಇದು ಎಮ್ ಡ್ಯಾಶ್ ಇಂದ ಈ ಕಡೆ ಹೋಗೋದೇನಾಗುತ್ತೆ? ಇದೆಲ್ಲ ಕಾಮನ್ ಪೋರ್ಷನ್ ಆಗುತ್ತೆ, ವಿಚ್ ಇಸ್ ಮ್ಯಾಕ್ಸಿಮಮ್. ಸೊ ಎನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್. ನಾವು ಎಲ್ ಮೈನಸ್ ಎಲ್ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಎಲ್ ಮೈನಸ್ ಎಲ್ ಡ್ಯಾಶ್ ಈಕ್ವಲ್ಸ್ ಟು ಎಲ್ ಪ್ಲಸ್ ಎ ಎನ್ ಮೈನಸ್ ಎಲ್ ಡ್ಯಾಶ್ ಮೈನಸ್ ಎ ಎನ್. ನೋಡಿ, ಎಲ್ ಡ್ಯಾಶ್. ಓಕೆನಾ? ಎ ಎನ್ ಮೈನಸ್ ಎ ಎನ್ ಮೈನಸ್ ಎಲ್ ಡ್ಯಾಶ್. ಅದನ್ನೇ ಎಲ್ ಪ್ಲಸ್ ಎ ಎನ್ ಮೈನಸ್ ಇದೆ ಮೈನಸ್ ಎಲ್ ಡ್ಯಾಶ್ ಮೈನಸ್ ಎ ಎನ್. ನೆಕ್ಸ್ಟ್ ಇದು ನೋಡಿ, ಈ ಮೈನಸ್ ಇದನ್ನ ಈ ಕಡೆ ತಗೊಂತೀನಿ, ಪ್ಲಸ್ ಇದನ್ನ ಈ ಕಡೆ ತಗೊಂತೀನಿ. ಹೌದಾ? ಸೊ ಎ ಎನ್ ಮೈನಸ್ ಎಲ್ ಡ್ಯಾಶ್ ಪ್ಲಸ್ ಎಲ್ ಮೈನಸ್ ಎ ಎನ್. ಇದನ್ನು ನಮಗೆ ಗೊತ್ತಿದೆ, ಮಾಡ್ ಎ ಪ್ಲಸ್ ಬಿ
ಲೆಸ್ ದೆನ್ ಆರ್ ಈಕ್ವಲ್ಸ್ ಟು mod A ಪ್ಲಸ್ mod B ಹೌದಾ. ಅದನ್ನು ಅದೇ ರೀತಿ ಬರ್ತೀವಿ ನೋಡಿ. A ಮೈನಸ್ L ಡ್ಯಾಶ್ ವಿಚ್ ಈಸ್ ಎಪ್ಸಲನ್ ಡ್ಯಾಶ್ A minus L which is epsilon, that is epsilon plus epsilon dash for all n is max. ಇವಾಗ ತಾನೇ ಹೇಳಿದ್ದೆ ನಾನು, ಇದು m ಇದು m ಡ್ಯಾಶ್ ಹೌದಾ. ಇಲ್ಲೇನಿರ್ತವೆ ಇವೆಲ್ಲ ಕಾಮನ್ ಪೋರ್ಷನ್ಸ್ ಇರ್ತವೆ, ಅವೇನಿರ್ತವೆ ಮ್ಯಾಕ್ಸಿಮಮ್ ಆಗಿರ್ತವೆ. ಸಿನ್ಸ್ ಎಪ್ಸಲಾನ್ ಪ್ಲಸ್ ಎಪ್ಸಲಾನ್ ಡ್ಯಾಶ್ ಇಸ್ ವೆರಿ ಸ್ಮಾಲ್ ಹೌದಾ, ವೆರಿ ವೆರಿ ಸ್ಮಾಲ್. ಆವಾಗಲೇ ಹೇಳಿದ್ದೆ ನಾನು 1/n ಅಂತ ಹೇಳಿ ಒಂದು ಗ್ರಾಫ್ ಹಾಕಿ ಡಿಸ್ಟೆನ್ಸು ತುಂಬಾ ಕಡಿಮೆ ಇರುತ್ತೆ. ಸೊ ನಾವು ಅದಕ್ಕೋಸ್ಕರ ಅದನ್ನು ಎಪ್ಸಲಾನ್ ಅಂತ ಮಾಡ್ತೀವಿ ಅಂತ ಹೇಳಿ. ಸೊ ಎಪ್ಸಲಾನ್ ಇಸ್ ನಥಿಂಗ್ ಬಟ್ L ಮೈನಸ್ L ಡ್ಯಾಶ್ ಇಸ್ ಈಕ್ವಲ್ಸ್ ಟು 0 ಹೌದಾ. ನೋಡಿ L ಮೈನಸ್ L ಡ್ಯಾಶ್ ಇಸ್ ಈಕ್ವಲ್ಸ್ ಟು 0. ಅದೇ ಮಾಡಲ್, ಮೊದಲು ಮಾಡಲ್ ಹೆಂಗಿತ್ತು, L ಮೈನಸ್ L ಡ್ಯಾಶ್ less than equals to 0. Mod can never be less than 0. Then it will be equivalent to 0. Okay? So we write L minus L dash is equals to 0. Hence limit of sequence exists and it is always a unique. Okay? Okay. If limit an is equals to L is finite and unique, then sequence an is converges to L, otherwise not. ಹೌದಾ. ಏನಿದು ಸೀಕ್ವೆನ್ಸ್ ಕನ್ವರ್ಜೆಂಟ್ ಇದೇನೋ ಇಲ್ಲೋ ಅಂತ ಚೆಕ್ ಮಾಡ್ಬೇಕು ನಾವು ಹೌದಾ. ನೋಡಿ ಅದು ಯಾವಾಗ ಫೈನೈಟ್ ಇರುತ್ತೆ, ಕಂಪಲ್ಸರಿ ಯೂನಿಕ್ ಇರಲೇಬೇಕು. ಓಕೆ, ಫಸ್ಟ್ ವಿ ಟೇಕ್ an is equals to 1/n ಹೌದಾ. an is equals to 1/n. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದಾಗ ಏನು ಬರುತ್ತೆ, ಆನ್ಸರ್ 0 ಬರುತ್ತೆ ಹೌದಾ. ಕರೆಕ್ಟ್ ಇದೆನಾ ನೋಡಿ. ಲಿಮಿಟ್ ಅಪ್ಲೈ ಮಾಡಿದರೆ ಆನ್ಸರ್ ಏನು ಬರುತ್ತೆ, 0 ಬರುತ್ತೆ. ಸೊ ಇಟ್ ಈಸ್ ಫೈನೈಟ್ ಆ್ಯಂಡ್ ಕನ್ವರ್ಜೆಂಟ್. ನೋಡಿ 1/n ಹೌದಾ. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿ ಏನು ಬರುತ್ತೆ, 0 ಬರುತ್ತೆ. ನೆಕ್ಸ್ಟ್ ಇದು ನೋಡಿ, ದಿಸ್ ಈಸ್ ನಾಟ್ ಅ ಫೈನೈಟ್. ಯಾಕೆ ಹೇಳಿ, n ಸ್ಕ್ವಯರ್ ಮೈನಸ್ n ಸ್ಕ್ವಯರ್ ಪ್ಲಸ್ 1 ಡಿವೈಡೆಡ್ ಬೈ n. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರೆ ನಮಗೆ ಇನ್ಫಿನಿಟಿ ಬರುತ್ತೆ ಹೌದಾ. ಅದೇ an ಮೈನಸ್ 1 ಟು ದಿ ಪವರ್ n, ಇದಕ್ಕೆ ನಾವು ಲಿಮಿಟ್ ಅಪ್ಲೈ ಮಾಡಿದ್ರೆ ಇವನ್ ಇದ್ದಾಗ ಪಾಸಿಟಿವ್ ಬರುತ್ತೆ, ಆಡ್ ಇದ್ದಾಗ ನೆಗೆಟಿವ್ ಬರುತ್ತೆ ಹೌದಾ. ಸೊ ಇದು ಫೈನೈಟ್ ಇದೆ ಬಟ್ ಯೂನಿಕ್ ಇಲ್ಲ, ಸೊ ಇದು ಕನ್ವರ್ಜೆಂಟ್ ಅಲ್ಲ. ಯಾವುದೇ ಒಂದು ಸೀಕ್ವೆನ್ಸು ಕನ್ವರ್ಜೆಂಟ್ ಇದೆ ಅಂತ ನಾವು ಹೇಳಬೇಕಾದ್ರೆ ಅದು ಫೈನೈಟ್ ಇರಬೇಕು, ಹಾಗೆ ಅದರ ವ್ಯಾಲ್ಯೂ ಕೂಡ ಯೂನಿಕ್ ಆಗಿ ಇರಬೇಕು. ಇಲ್ಲ ಅಂದ್ರೆ ಅದು ಫೈನೈಟ್ ಇದ್ದು ಯೂನಿಕ್ ಇರಲಿಲ್ಲ ಅಂದ್ರೂ ಅದು ಡೈವರ್ಜೆಂಟ್, ಯೂನಿಕ್ ಇದ್ದು ಫೈನೈಟ್ ಇರಲಿಲ್ಲ ಅಂದ್ರೂ ಅದು ಡೈವರ್ಜೆಂಟ್. ಯಾವಾಗ ಅದು ಫೈನೈಟ್ ಇರಲ್ಲ, ಅಬ್ಸಲ್ಯೂಟ್ಲಿ ಅದು ಯೂನಿಕ್ ಆಗಿ ಇರಲ್ಲ. ನೋಡಿ 2 ಮೆಥಡ್ ಇದಾವೆ ಹೌದಾ. ಹೌ ಟು ಚೆಕ್ ದ ಕನ್ವರ್ಜೆನ್ಸ್ ಆಫ್ ಸೀಕ್ವೆನ್ಸ್. ಸೀಕ್ವೆನ್ಸ್ ಕನ್ವರ್ಜೆಂಟ್ ಇದೇನೋ ಡೈವರ್ಜೆಂಟ್ ಇದೇನೋ ಅಂತ ಚೆಕ್ ಮಾಡಲಿಕ್ಕೆ 2 ಮೆಥಡ್ ಬರುತ್ತೆ ಹೌದಾ. ಫಸ್ಟು ಬೈ ಡೈರೆಕ್ಟ್ ಲಿಮಿಟ್ ರೂಲ್. ಏನಿಲ್ಲ, ಕೊಟ್ಟಿರೋ ಸೀಕ್ವೆನ್ಸ್ಗೆ ನಾವು ಲಿಮಿಟ್ ಅಪ್ಲೈ ಮಾಡಿದರೆ ಅದು ಯೂನಿಕ್ ಆಗಿ ಬಂತು, ಫೈನೈಟ್ ಆಗಿ ಬಂತು ಅಂದರೆ ಅದು ಕನ್ವರ್ಜೆಂಟ್ ಅನ್ನೋದು, ಇಲ್ಲ ಅಂದರೆ ಡೈವರ್ಜೆಂಟ್ ಅಂತ ಹೇಳ್ಬಿಡೋದು ಹೌದಾ. ನಾವು ಆವಾಗಲೇ ನೋಡಿದ್ವಿ 1/n, ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದರೆ 0 ಬಂತು, ಅದು ಯೂನಿಕ್ ಆಗಿದೆ ಹೌದಾ. ಹಾಗೆ ಫೈನೈಟ್ ಇದೆ, ಸೊ ದಟ್ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್. ಇದು ಫಸ್ಟ್ ಮೆಥಡ್ ಕೂಡ ಅದೇ, ಲಿಮಿಟ್ ರೂಲ್. ಲಿಮಿಟ್ ಅಪ್ಲೈ ಮಾಡಬೇಕು, ಆ ಲಿಮಿಟ್ ಅಪ್ಲೈ ಮಾಡಿದಾಗ ಲಿಮಿಟ್ ಎಕ್ಸಿಸ್ಟ್ ಆಯಿತು, ಅದು ಯೂನಿಕ್ ಆ್ಯಂಡ್ ಫೈನೈಟ್ ಬಂತು ಅಂದರೆ ಅದು ಕನ್ವರ್ಜೆಂಟ್, ಇಲ್ಲ ಅಂದರೆ ಡೈವರ್ಜೆಂಟ್. ಇನ್ನು ಸೆಕೆಂಡ್ ಮೆಥಡ್ ಏನಿದೆ ನೋಡಿ, a sequence an is divergent if and only if an is non-decreasing, an is bounded from the above and it is converges to
ಲೀಸ್ಟ್ ಅಪ್ಪರ್ ಬೌಂಡ್. ಹೌದಾ? ಈ ಸೆಕೆಂಡ್ ಮೆಥಡಲ್ಲಿ ಕನ್ವರ್ಜೆಂಟ್ ಇದೇನೋ ಇಲ್ಲೋ ಸೀಕ್ವೆನ್ಸ್ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಆ ಎನ್ ಸೀಕ್ವೆನ್ಸ್ ಏನಿದೆ ನಾನ್ ಡಿಕ್ರೀಸಿಂಗ್ ಇರಬೇಕು, ಮತ್ತೆ ಬೌಂಡೆಡ್ ಅಬೋವ್ ಇರಬೇಕು, ಬೌಂಡೆಡ್ ಬಿಲೋ ಇರಬಾರ್ದು. ಹೌದಾ? ಸೊ ಫಸ್ಟ್ ನಾವೇನು ನೋಡೋಣ, ಫಸ್ಟ್ ಮೆಥಡಿಂದ ಒಂದು 2-3 ಎಕ್ಸಾಂಪಲ್ಸ್ನ ನೋಡೋಣ. ಓಕೆ, ಫಸ್ಟ್ ಮೆಥಡ್ ಬೈ ಡೈರೆಕ್ಟ್ ಲಿಮಿಟ್ ರೂಲ್. ನೋಡಿ, ಇವು 4 ಇಲ್ಲಿ ನಾವು ನೋಡೋಣ, ಈ ಕನ್ವರ್ಜೆಂಟ್ ಇದಾವೋ ಇಲ್ವೋ ಅಂತ ಹೇಳಿ. ಫಸ್ಟ್ನೇದೇನಿದೆ 2n - 1 ಡಿವೈಡೆಡ್ ಬೈ 3 ಟು ದಿ ಪವರ್ n. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಬೇಕು. ಲಿಮಿಟ್ ಅಪ್ಲೈ ಮಾಡಿದರೆ ಕನ್ವರ್ಜೆಂಟ್ ಇದೆನಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಲಿಮಿಟ್ n tends to infinity 2n ಪವರ್ 1 ಮೈನಸ್ ಡಿವೈಡೆಡ್ ಬೈ 3 ಟು ದಿ ಪವರ್ n. ಇದನ್ನು ನಾವು ಬಿಡಿಸಿ ಬರೆದಾಗ ಏನಾಗುತ್ತೆ, ಈ ಥರ ಬರಿಬೋದು, 2/3 ಟು ದಿ ಪವರ್ n ಮೈನಸ್ 1/3 ಟು ದಿ ಪವರ್ n. ಅಲ್ಲ, ಇಲ್ಲಿ n ಹಾಕಿದಾಗ ಏನು ಬರುತ್ತೆ, 2/3 ಮೈನಸ್ 1/3ನೇ ಬರುತ್ತೆ. ಹೌದಾ? 1/3 ಬರುತ್ತೆ. ಅದಕ್ಕೆ ಲಿಮಿಟ್ ಅಪ್ಲೈ ಮಾಡಿದರೆ 0, ಇದೆ ಕೂಡ 0. ಸೊ ನಮಗೆ ಆನ್ಸರ್ ಏನು ಬಂತು, 0, ವಿಚ್ ಈಸ್ ಯೂನಿಕ್ ಆ್ಯಂಡ್ ಫೈನೈಟ್. ಹೆನ್ಸ್ an ಈಸ್ ಕನ್ವರ್ಜೆಂಟ್ ಸೀಕ್ವೆನ್ಸ್. ಏನಿಲ್ಲ, ಕೊಟ್ಟಿರೋ ಸೀಕ್ವೆನ್ಸ್ಗೆ ಲಿಮಿಟ್ ಅಪ್ಲೈ ಮಾಡಬೇಕು. 0 ಬಂತು, ಯೂನಿಕ್ ಆಗಿ ಬಂತು ಅಂದರೆ ಅದನ್ನು ಕನ್ವರ್ಜೆಂಟ್ ಅನ್ನೋದು, ಬಂದಿಲ್ಲ ಅಂದರೆ ಡೈವರ್ಜೆಂಟ್ ಅನ್ನೋದು. ನೋಡಿ, ಸೆಕೆಂಡ್ ಎಕ್ಸಾಂಪಲ್. ಓಕೆ, ನೋಡಿ, ಇದಕ್ಕೇನಿದೆ 2n + 1 ಮೈನಸ್ 1 ಮೈನಸ್ 3 ಇಂಟು ರೂಟ್ n. ಅಲ್ಲ, ಇದಕ್ಕೆ ಡಿವೈಡೆಡ್ ಬೈ ಬೋತ್ ಸೈಡ್ ಬೈ n ಮಾಡ್ಕೊಳ್ಳಿ. ಅಲ್ಲ, ಬೋತ್ ಸೈಡ್ ಬೈ n ಮಾಡ್ಕೊಂಡಾಗ ಫಸ್ಟಲ್ಲಿ 2n ಇದೆ, 2 ಇರುತ್ತೆ, ಪ್ಲಸ್ 1 ಇದೆ, 1/n ಬರುತ್ತೆ, ಹೋಲ್ ಡಿವೈಡೆಡ್ ಬೈ 1 ಇದೆ, 1/n ಮೈನಸ್ 3 ರೂಟ್ n. ಹೌದಾ? ನೋಡಿ, ಇದಕ್ಕೆ ನೀವು ಲಿಮಿಟ್ ಅಪ್ಲೈ ಮಾಡಿದರೆ ಆನ್ಸರ್ ಏನು ಬರುತ್ತೆ, ನಿಮಗೆ 0 ಬಂದೇ ಬರುತ್ತೆ, ಯಾಕಂದರೆ ಇಲ್ಲಿ ರೂಟ್ n ಇದೆ. ಸೊ ವಿಚ್ ಈಸ್ ನಾಟ್ ಫೈನೈಟ್. ನೀವು n = ಏನೇ ತಗೊಳ್ಳಿ. ನೋಡಿ, ಸಪೋಸ್ n = 1 ತಗೊಂಡ್ರೆ ಏನಾಗುತ್ತೆ, 2 + 1 ಡಿವೈಡೆಡ್ ಬೈ 1 ಮೈನಸ್ 3/1. ಹೌದಾ? 1 ಮೈನಸ್ 3/1 ಅಂದರೆ -2 ಬರುತ್ತೆ, ಸಾರಿ ರೂಟ್ n. ಹೌದಾ? ಸೊ ಇದಕ್ಕೆ ಪ್ರಾಪರ್ ಆಗಿ ವ್ಯಾಲ್ಯೂ ಸಿಗಲ್ಲ. ಸೊ ವಿಚ್ ಈಸ್ ನಾಟ್ ಫೈನೈಟ್, an ಈಸ್ ನಾಟ್ ಕನ್ವರ್ಜೆಂಟ್. ನೆಕ್ಸ್ಟ್ ನೋಡಿ, ಥರ್ಡ್ ಎಕ್ಸಾಂಪಲ್ ಫಾರ್ ರೂಟ್ 2n/n + 1. ಇದಕ್ಕೂ ಸೇಮ್, n ಇಂದ ಡಿವೈಡ್ ಮಾಡಿ, 2n/n ಅಂದರೆ n ಕ್ಯಾನ್ಸಲ್ ಆಗುತ್ತೆ, 2n ಇದೆ, ಸೊ 1 + 1 ಇದೆ, 1/n. 2 ಡಿವೈಡೆಡ್ ಬೈ 1 + 0. ಕೇಳಿ ಲಿಮಿಟ್ ಅಪ್ಲೈ ಮಾಡಿದಾಗ ಏನು ಬರುತ್ತೆ ಆನ್ಸರು, ರೂಟ್ 2, ವಿಚ್ ಈಸ್ ಯೂನಿಕ್ ಆ್ಯಂಡ್ ಫೈನೈಟ್. ಸೊ ಇಟ್ ಈಸ್ ಅ ಕನ್ವರ್ಜೆಂಟ್ ಸೀಕ್ವೆನ್ಸ್. ಇದಕ್ಕೇನಾಗುತ್ತೆ, ನೀವು ಇದಕ್ಕೆ ಎಲಪೆಟ್ಟ ರೂಲ್ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಸೇಮ್ ಡಿವೈಡ್ ಬೈ n, ಯು ವಿಲ್ ಗೆಟ್ 2 + 3/n ಹೋಲ್ ಡಿವೈಡೆಡ್ ಬೈ 2 + 1/n. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದರೆ ಒಂದು -1 ಬರುತ್ತೆ ಇವನ್ ಇದ್ದಾಗ, +1 ಬರುತ್ತೆ ಆಡ್ ಇದ್ದಾಗ. ಓಕೆ, ಸೊ ಸಿನ್ಸ್ ಲಿಮಿಟ್ ಈಸ್ ಫೈನೈಟ್ ಬಟ್ ನಾಟ್ ಯೂನಿಟ್, ಯಾಕಂದರೆ ಇವನ್ ಇದ್ದಾಗ ಒಂದು ವ್ಯಾಲ್ಯೂ ಬರುತ್ತೆ, ಆಡ್ ಇದ್ದಾಗ ಒಂದು ವ್ಯಾಲ್ಯೂ ಬರುತ್ತೆ. ಸೊ ಇದು ವ್ಯಾಲ್ಯೂ ಯೂನಿಕ್ ಆಗಿರಲ್ಲ. ಹೆನ್ಸ್ an ಈಸ್ ನಾಟ್ ಕನ್ವರ್ಜೆಂಟ್. ಓಕೆ, ನೋಡಿ ಫ್ರೆಂಡ್ಸ್, ಇಲ್ಲಿ ತನಕ ನಾವು ಏನೇನು ಸ್ಟಡಿ ಮಾಡಿದ್ವಿ, ಸೀಕ್ವೆನ್ಸ್, ಟೈಪ್ಸ್ ಆಫ್ ಸೀಕ್ವೆನ್ಸ್, ಹೌದಾ, ಕನ್ವರ್ಜೆಂಟ್ ಸೀಕ್ವೆನ್ಸ್, ಮತ್ತೆ 4 ಎಕ್ಸಾಂಪಲ್ಸ್ನ ನೋಡಿದ್ವಿ. ಓಕೆ, ಫಸ್ಟ್ಲಿ ಸೀಕ್ವೆನ್ಸ್ ಅಂದರೆ ಗೊತ್ತಾಯ್ತು ಏನು, A1, A2, A3, so on. So individually is called term of a sequence. ಹೌದಾ? ಸೀಕ್ವೆನ್ಸ್ ಅಲ್ಲಿ 2, ಒಂದು ಇನ್ಫೈನೈಟ್, ಇನ್ನೊಂದು ಫೈನೈಟ್. ಓಕೆ, ನೆಕ್ಸ್ಟ್ ಸೀಕ್ವೆನ್ಸ್ನ
ಕನ್ವರ್ಜೆಂಟ್, ಡೈವರ್ಜೆಂಟ್ ಆ್ಯಂಡ್ ಆಸಿಲೇಟಿಂಗ್ ಅಂತ 3 ಟೈಪ್ಸಲ್ಲಿ ಡಿವೈಡ್ ಮಾಡಿದ್ವಿ. ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂದ್ರೆ ಏನು? ವೆನ್ ವಿ ಫೈಂಡ್ nth term of the sequence an, if we compute then it exists limit as well as a finite. ನಾವು ಕೊಟ್ಟಿರೋ ಸೀಕ್ವೆನ್ಸಿಗೆ ಅಪ್ಲೈ an ಅನ್ನೋ ಸೀಕ್ವೆನ್ಸಿಗೆ ಕಂಪ್ಯೂಟ್ ಮಾಡಿದಾಗ ಅಲ್ಲಿ ಲಿಮಿಟ್ ಎಕ್ಸಿಸ್ಟ್ ಆಗಿ ಅದು ವ್ಯಾಲ್ಯೂ ಫೈನೈಟ್ ಆಗಿದ್ರೆ ಅದನ್ನ ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತೀವಿ. ಡೈವರ್ಜೆಂಟ್ ಸೀಕ್ವೆನ್ಸ್ ಅಂದ್ರೆ ಅಲ್ಲಿ ಲಿಮಿಟ್ ಎಕ್ಸಿಸ್ಟ್ ಆಗಿರಲ್ಲ, ಅದನ್ನ ಡೈವರ್ಜೆಂಟ್ ಸೀಕ್ವೆನ್ಸ್ ಅಂತೀವಿ. ಇನ್ನು ಆಸಿಲೇಟಿಂಗ್ ಅಂದ್ರೆ ನಾಟ್ ಅ ಕನ್ವರ್ಜೆಂಟ್ ನಾರ್ ಡೈವರ್ಜೆಂಟ್, ಅದು ಕನ್ವರ್ಜೆಂಟ್ ಇರಲ್ಲ, ಡೈವರ್ಜೆಂಟು ಇರಲ್ಲ. ಓಕೆ, ಅದನ್ನು ನಾವು ಆಸಿಲೇಟಿಂಗ್ ಸೀಕ್ವೆನ್ಸ್ ಅಂತೀವಿ. ದೆನ್ ನಾವು ಆಸಿಲೇಟಿಂಗ್ ಅಲ್ಲಿ ಮತ್ತೆ 2 ನೋಡಿದ್ವಿ, ಆಸಿಲೇಟಿಂಗ್ ಫೈನೈಟ್, ಆಸಿಲೇಟಿಂಗ್ ಇನ್ಫೈನೈಟ್. ಹೌದಾ? ಆಸಿಲೇಟಿಂಗ್ ಫೈನೈಟ್ ಅಂದ್ರೆ ಅದು ಸೀಕ್ವೆನ್ಸ್ ಬೌಂಡೆಡ್ ಇದ್ರೆ ಅದನ್ನು ಆಸಿಲೇಟಿಂಗ್ ಸೀಕ್ವೆನ್ಸ್ ಅಂತೀವಿ, ಅನ್ಬೌಂಡೆಡ್ ಇದ್ರೆ ಅದನ್ನ ಆಸಿಲೇಟಿಂಗ್ ಇನ್ಫೈನೈಟ್ ಸೀಕ್ವೆನ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಏನು ನೋಡಿದ್ವಿ? ಕನ್ವರ್ಜೆಂಟ್ ಆಫ್ ಅ ಸೀಕ್ವೆನ್ಸ್. ಕನ್ವರ್ಜೆಂಟ್ ಆಫ್ ಸೀಕ್ವೆನ್ಸ್ ಏನ್ ಹೇಳುತ್ತೆ? ದ ಸೀಕ್ವೆನ್ಸ್ an ಆಫ್ ನಂಬರ್ಸ್ ಇಸ್ ಸೆಟ್ ಟು ಬಿ ಕನ್ವರ್ಜೆಂಟ್ ಟು ದಿ ನಂಬರ್ l. ಹೌದಾ? ಯಾವಾಗ ಲಿಮಿಟ್ ಅಪ್ಲೈ ಮಾಡಿದಾಗ ಈ ಲಿಮಿಟ್ an ಈಸ್ ಈಕ್ವಲ್ಸ್ ಟು l ಬರುತ್ತೋ ಅದನ್ನ ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ ಕರಿತೀವಿ. ಹೌದಾ? ಇದರದ್ದು ಮೇನ್ ರಿಸಲ್ಟ್ ಏನಿರುತ್ತೆ? ಲಿಮಿಟ್ ಆಫ್ ಸೀಕ್ವೆನ್ಸ್ ಎಕ್ಸಿಸ್ಟ್ ಅಂಡ್ ಇಟ್ ಈಸ್ ಆಲ್ವೇಸ್ ಯೂನಿಕ್. ಇದೇನು ಕನ್ವರ್ಜೆಂಟ್ ಸೀಕ್ವೆನ್ಸ್ದು ಮೇನ್ ನೋಟೇಶನ್. ಓಕೆ, ನಾವು ನೆಕ್ಸ್ಟ್ ಏನು ನೋಡಿದ್ವಿ? ಸೀಕ್ವೆನ್ಸ್ನ ಇದು ಕನ್ವರ್ಜೆಂಟ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಲಿಕ್ಕೆ 2 ಮೆಥಡ್ ಅಂತ ನೋಡಿದ್ವಿ. ಒಂದು ಡೈರೆಕ್ಟ್ ಲಿಮಿಟ್ ರೂಲ್, ಇನ್ನೊಂದು ರೂಲ್ ನೋಡಿದ್ವಿ. ಹೌದಾ? ಸೊ ಫಸ್ಟ್ ರೂಲ್ ಯೂಸ್ ಮಾಡಿಕೊಂಡು ನಾವು ಮತ್ತೆ 3 ಎಕ್ಸಾಂಪಲ್ಸ್ನ ನೋಡಿದ್ವಿ. ಹೌದಾ? ಫಸ್ಟ್ ಡೈರೆಕ್ಟ್ ಲಿಮಿಟ್ಸ್ ರೂಲ್ ಅಪ್ಲೈ ಮಾಡಿ ನೋಡಿದ್ವಿ. ಲಿಮಿಟ್ ಅಪ್ಲೈ ಮಾಡಿದ್ರೆ ಅದು ಯೂನಿಕ್ ಆಗಿ ಬಂದಿರಬೇಕು, ವ್ಯಾಲ್ಯೂ ಮತ್ತೆ ಫೈನೈಟ್ ಆಗಿ ಬಂದಿದ್ರೆ ಅದನ್ನ ಕನ್ವರ್ಜೆಂಟ್ ಅಂತೀವಿ, ಇಲ್ಲಾಂದ್ರೆ ಡೈವರ್ಜೆಂಟ್ ಅಥವಾ ನಾಟ್ ಕನ್ವರ್ಜೆಂಟ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಫ್ರೆಂಡ್. ಇಷ್ಟು ಅರ್ಥ ಆಗಿದೆ ಅನ್ಕೊಂತೀನಿ. ನಿಮಗೆ ಟೋಟಲಿ ಇಂಗ್ಲೀಷ್ ಟು ಇಂಗ್ಲೀಷ್ ಬೇಕಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಅಥವಾ ಇಂಗ್ಲೀಷ್ ಕನ್ನಡ 2 ಬೈ ಲ್ಯಾಂಗ್ವೇಜ್ ಅಲ್ಲಿ ಬೇಕು ಅಂದ್ರೂ ಕೂಡ ಕಮೆಂಟ್ ಮಾಡಿ. ನಾನು ಈಗ ಮಾಡಿರೋ ವಿಡಿಯೋಸ್ ಅಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಇದೆನಾ ಅದನ್ನು ಧಾರಾಳವಾಗಿ ನೀವು ಕಮೆಂಟ್ ಮಾಡಬಹುದು. ನನ್ನ ತಪ್ಪೇನಿದೆ ಅದನ್ನು ನಾನು ಸರಿಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್. ಗುಡ್ ಡೇ ಟು ಎವ್ರಿವನ್. ಬಾಯ್. And most important, please subscribe the channel and like the video. Thank you.